ಭಾರತ ಈಗ 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಗುರಿ ಹೊಂದಿದೆ. ಈ ಕನಸು ನನಸಾಗಿಸುವುದಕ್ಕೆ ಬೇಕಾದ ಅಗತ್ಯ ಸಾಧನಗಳಲ್ಲಿ ಇಂಧನ ಕೂಡ ಒಂದು. ಆದರೆ ಈ ಇಂಧನ ಶಕ್ತಿಯು ಹಸಿರು ಮತ್ತು ಸ್ವಚ್ಛವಾಗಿರಬೇಕು, ಅದು ಕೂಡ ಮುಖ್ಯ. ಈ ನಿಟ್ಟಿನಲ್ಲಿ ಭಾರತ ನವೀಕರಿಸಬಹುದಾದ ಇಂಧನ ಮತ್ತು ಹಸಿರು ಹೈಡ್ರೋಜನ್ ಕಡೆಗೆ ಗಮನ ನೀಡಿದೆ. ಇದಕ್ಕಾಗಿ ಗೋವಾದಲ್ಲಿ ಭಾರತ ಇಂಧನ ಸಪ್ತಾಹ ಆಚರಿಸುವ ಮೂಲಕ ಹಸಿರು ಇಂಧನ ಉತ್ತೇಜಿಸುವ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದೆ. ಈ ಮೂಲಕ ವಿಶ್ವದಾದ್ಯಂತ ಹೂಡಿಕೆದಾರರಿಗೆ ಭಾರತ ಫಲವತ್ತಾದ ಭೂಮಿ ಅನ್ನೋದನ್ನು ಮನವರಿಕೆ ಮಾಡುವ ಪ್ರಯತ್ನ ಮಾಡಿದೆ. ಈ ಇಂಧನ ಪ್ರಸ್ತಾಪದಲ್ಲಿ ಯುರೋಪ್, ಏಷ್ಯಾ, ಅರಬ್, ಅಮೆರಿಕ ಖಂಡದ ದೇಶಗಳು ಸೇರಿದಂತೆ 120ಕ್ಕೂ ಹೆಚ್ಚು ದೇಶಗಳ 700 ಪ್ರದರ್ಶಕರು, 500 ಭಾಷಣಕಾರರು ಹಾಗೂ 75,000 ಇಂಧನ ವೃತ್ತಿಪರರು ಪಾಲ್ಗೊಂಡಿದ್ದರು. ಈ ವೇಳೆ ಭಾರತ ಹಸಿರು ಇಂಧನ ಸೇರಿದಂತೆ ತೈಲ ಮತ್ತು ಅನಿಲ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯವನ್ನು ವಿಶ್ವದ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನು ಮಾಡಿದೆ.